ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಭೀಮಸೇನ ಚಿಂತನದಲ್ಲಿ ಯಕ್ಷ ಪ್ರಶ್ನೆಯನ್ನು ಸಂಕ್ಷಿಪ್ತವಾಗಿ ನೋಡಿದ್ವಿ, ವಿಸ್ತಾರವಾಗಲ್ಲ. ಕೊನೆ 4 ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಯಾವುದೋ ಅದನ್ನು ಮಾತ್ರ ನೋಡಿದ್ವಿ. ಸಾಕಷ್ಟು ಪ್ರಶ್ನೆಗಳನ್ನು ಯಕ್ಷ ಕೇಳ್ತಾನೆ, ಅದು ಡೀಟೇಲ್ ಆಗಿ ಮಹಾಭಾರತದಲ್ಲಿ ಬಂದಿದೆ. ಇಲ್ಲಿ ಯಾವುದು ಪ್ರಸ್ತುತವೋ ಅದನ್ನು ನೋಡಿದ್ವಿ. ಅದಾದ ಮೇಲೆ ಮುಂದೆ ಅವರು ಎಲ್ಲರೂ ಮಾತಾಡಿಕೊಂಡು ಅವರ ಜೊತೆ ಇದ್ದಂಥ ಋಷಿಮುನಿಗಳಿಂದ ದೂರವಾಗಿ ಎಲ್ಲಿಗೆ ಹೋದರೋ ಪಾಂಡವರು ಗೊತ್ತಿಲ್ಲ ಅಂಥೇಳಿ ಹೋಗಿ ಬೇರೆ ಆಗ್ತಾರೆ. ಎಲ್ಲರೂ ಡೈರೆಕ್ಟಾಗಿ ವಿರಾಟ ನಗರಕ್ಕೆ ಬರ್ತಾರೆ. ಅಲ್ಲಿ ಬರ್ತಾ ಏನಾಗುತ್ತೆ ಅಂದರೆ, ಪ್ರವೇಶಕ್ಕಿಂತ ಮೊದಲು ವಿರಾಟ ನಗರಕ್ಕೆ ಒಂದು ಸ್ಮಶಾನದಲ್ಲಿರುವಂತಹ ಒಂದು ಶಮೀ ಮರ, ಬನ್ನಿ ಮರ ಅಂತ ಇವತ್ತೇನು ಕರಿತೀವಿ ಅದೇನೆ ಶಮೀ ವೃಕ್ಷ, ಅದರ ಮೇಲೆ ಅನಾಥ ಶವದೊಂದಿಗೆ ಒಂದು ತಮ್ಮೆಲ್ಲರ ಆಯುಧಗಳನ್ನು ಕಟ್ಟಿಬಿಟ್ಟು ತಮ್ಮ ದೇಶದ ಸಂಪ್ರದಾಯದಂತೆ ಎತ್ತರದಲ್ಲಿ ಮೃತದೇಹವನ್ನು ಕಟ್ಟುವುದು ಅಂತ ಹೇಳಿ ಎಲ್ರಿಗೂ ನೋಡಿದವರಿಗೆ ಇದು ಫಾರ್ಸಿಗಳ ಸಂಪ್ರದಾಯ, ನಾವು ಪಾರ್ಸಿಗಳು ಅಂತ ಹೇಳಿ ನಾವು ದೇಶಾಂತರದಿಂದ ಬಂದಿವರಂತೆ ನಟನೆ ಮಾಡಿಕೊಂಡು ಬರ್ತಾರೆ. ವೇದ ಕಾಲದಿಂದಲೂ ಕೂಡ ಇದರಲ್ಲಿ ನಮಗೇನು ತಿಳಿಯುತ್ತೆ ಅಂದರೆ, ಪಾರಸೀಕರ ಸಂಪರ್ಕ ಈ ದೇಶದೊಂದು ಇತ್ತು ಅನ್ನೋದು ಗೊತ್ತಾಗುತ್ತೆ. ಅವರ ಸಂಪ್ರದಾಯದಂತೆ ಮೃತದೇಹವನ್ನು ಸುಡಬಾರದು, ಅದನ್ನು ಅವರು ಪಕ್ಷಿ ತಿನ್ನಬೇಕು ಅಂತ ಹೇಳಿ ಜಂಡಾವೆಸ್ತ ಅಂತ ಏನು ಹೇಳ್ತಾರೆ, ಅದು ಋಗ್ವೇದಕ್ಕೆ ಬಹಳ ಸಮೀಪವಾಗಿರುವಂಥ ಅವರದ್ದೊಂದು ತತ್ವ ಅದು. ಹಾಗಾಗಿ ಅವರು ಅದನ್ನು ಪಕ್ಷಿಗಳು ತಿನ್ನಬೇಕು ಅಂತ ಹೇಳ್ತಾರೆ. ಹಾಗೆ ಅವರದನ್ನು ಕಟ್ಟಿಡ್ತಾರೆ ಮೇಲ್ಗಡೆ ಮರದಲ್ಲಿ. ನಾವು ಜಂಡವೆಸ್ತಾದವ್ರು ನಾವು ಸೋಮ ಅಂತ ಹೇಳಿದ್ರೆ ಅವರು ಹೋಮ ಅಂತ ಹೇಳ್ತಾರೆ. ಇಷ್ಟೇ ವ್ಯತ್ಯಾಸ. ಅದು ಹೆಚ್ಚು ಕಡಿಮೆ ಋಗ್ವೇದಕ್ಕೆ ಬಹಳ ಹತ್ತಿರವಾಗಿರುವಂಥದ್ದು ಅವರ ಒಂದು ತತ್ವ ಜಂಡಾವೆಸ್ತಾದವರದ್ದು, ಪಾರ್ಸಿಗಳದ್ದು. ಅಲ್ಲಿಂದ ಮುಂದೆ ಅವರು ಕಟ್ಟಿಟ್ಟ ಮೇಲೆ ಶಸ್ತ್ರಾಸ್ತ್ರಗಳನ್ನು ಹೇಗೂ ಅದನ್ನು ಯಾರೂ ಮುಟ್ಟೋ ಧೈರ್ಯ ಇರಲ್ಲ, ಮುಟ್ಟಕ್ಕೂ ಹೋಗಲ್ಲ ಹೆಣ ಅಂದಮೇಲೆ. ಅದಾದ ಮೇಲೆ ಅಲ್ಲಿಂದ ಅವರು ವಿರಾಟ ನಗರಕ್ಕೆ ಎಂಟ್ರಿ ಕೊಡ್ತಾರೆ. ವೇಷ ಬದಲಾಗತ್ತೆ. ದ್ರೌಪದಿ ತನಗೆ ನಡೆದು ಸುಸ್ತಾಗಿದೆ ಅಂತ ಹೇಳ್ತಾಳೆ ದಾರಿಯಲ್ಲಿ ಬರ್ತಾ. ಆಗ ಧರ್ಮರಾಜ ಭೀಮಸೇನಿಗೆ ಎತ್ಕೊಳ್ಳಪ್ಪ ದ್ರೌಪದಿಯನ್ನು, ಭಾಳ ಕಷ್ಟ ಆಗಿದೆ ಅವಳಿಗೆ ಅಂತಾನೆ. ಹಾಗಾಗಿ ಬೆಳಗಾಗುವ ತನಕ ರಾತ್ರಿ ಇಡೀ ದ್ರೌಪದಿಯನ್ನು ಭುಜದ ಮೇಲೆ ಕೂಡಿಸ್ಕೊಂಡು ಎಲ್ಲರೂ 4-5 ಜನ ಅಣ್ಣ ತಮ್ಮಂದಿರು ನಡ್ಕೊಂಡು ವಿರಾಟರಾಜನ ದೇಶವನ್ನು ಸೇರ್ತಾರೆ. ಮೊದಲು ಅವರು ತಮ್ಮ ತಮ್ಮ ಪಾತ್ರದ ಬಗ್ಗೆ ಮಾತನಾಡ್ಕೊಳ್ತಾರೆ, ಯಾರ್ಯಾರು ಏನೇನಾಗಬೇಕು ಅಂತ. ಅದೆಲ್ಲ ಮೊದಲೇ ನಿಶ್ಚಿತವಾಗಿರುತ್ತೆ. ಅದರಂತೆ ನೋಡಿ ಎಷ್ಟು ವ್ಯತ್ಯಾಸವಾಗಿರುವಂಥದ್ದು ವಿಚಾರ ಇದು. ಇದು ಮಹಾಭಾರತದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಕರಾರುವಾಕ್ಕಿರೋದನ್ನು ಹೇಳ್ತೀನಿ, ಇಲ್ಲಿ ತಪ್ಪೆಲ್ಲೆಲ್ಲಿದೆ ಅನ್ನೋದನ್ನು ಹೇಳ್ತೀನಿ. ಧರ್ಮರಾಜ ಒಬ್ಬ ಯತಿವೇಷವನ್ನು ಧರಿಸ್ತಾನೆ. ಇಲ್ಲಿ ಬೇರೆ ಕಡೆ ಎಲ್ಲ ಧರ್ಮರಾಜ ಒಬ್ಬ ಕಂಕನಾಗಿ ಬರ್ತಾನೆ ಅಂತ ಹೇಳ್ತಿದೆ. ಕಂಕ ಅನ್ನೋದು ಕರೆಕ್ಟು, ಆದರೆ ಅವನೊಬ್ಬ ನಾರ್ಮಲ್ ಬ್ರಾಹ್ಮಣನಾಗಿ ಬರ್ತಾನೆ ಅಂತ ಇದೆ. ಆದರೆ ಇಲ್ಲಿ ಅವನು ಯತಿವೇಷವನ್ನು ಧರಿಸ್ತಾನೆ. ತನ್ನ ಹೆಸರು ಕಂಕ ಅಂತ ಹೇಳ್ತಾನೆ ಮತ್ತು ಅವನು ಧರ್ಮರಾಜನ ಸ್ನೇಹಿತ ಅಂತ ಹೇಳ್ಕೊಂಡೇ ಬರ್ತಾನೆ ಅಲ್ಲಿಗೆ. ಹಾಗಾಗಿ ಧರ್ಮರಾಜನ ಸ್ನೇಹಿತ ನಾನು, ಕಂಕ ನಾನು ಅಂತ ಹೇಳಿ ಬಂದು ವಿರಾಟನ ಹತ್ರ ಬರ್ತಾನೆ. ಭೀಮಸೇನ ಶಾಸ್ತ್ರಜ್ಞಾನ ಅಭಿವ್ಯಕ್ತ ಆಗಬಾರ್ದು ಅಂತ ಹೇಳಿ ಶೂದ್ರನ ವೇಷವನ್ನು ಧರಿಸ್ತಾನೆ. ಶೂದ್ರ ಅಂದರೆ ಅಡಿಗೆಯವನು ಅಂತ. ಈಗೆಲ್ಲ ಅಡಿಗೆಯವರು ಅಂದರೆ ಭಟ್ರು ಅಂತೇಳಿ ಬ್ರಾಹ್ಮಣರು ಅಂತ ಆಗ್ಬಿಟ್ಟಿದೆ. ಅಡಿಗೆಯವರನ್ನ ಮೊದಲು ಕಾಲದಲ್ಲಿ ಶೂದ್ರರು ಅಂತಲೇ ಕರಿತಾ ಇದ್ದಿದ್ದು. ಜಾತಿಯಿಂದ ಅಲ್ಲ, ವರ್ಣದಿಂದ. ತಾನು ಪೌರೋಗದವ, ಅಡಿಗೆಯವನು, ಅಡಿಗೆ ಮನೆಯ ಮುಖಂಡನಾಗಿರುವಂಥವನು ಅಂತ ಹೇಳ್ತಾನೆ. ನನ್ನ ಹೆಸರು ವಲಲ ಅಂತ ಎಲ್ಲ ಕಡೆ ಇದೆ, ಆದರೆ ಅದು ವಲಲ ಅಲ್ಲ. ಅದು ಅವನ ಹೆಸರು ಹೇಳುವಂಥದ್ದು ಮಹಾಭಾರತದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿರುವಂಥದ್ದು ಬಲ್ಲವ ಅಂತ. ಬಹಳ ಔಚಿತ್ಯಪೂರ್ಣವಾದ ಹೆಸರು ಬಲ್ಲವ ಅಂತ ನನ್ನ ಹೆಸರು ಅಂತ ಹೇಳ್ತಾನೆ. ನೋಡಿ, ಕಾರಣ ಏನು ಅಂದರೆ, ಬಲ ಉಳ್ಳವನು ಬಲ್ಲವ, ತನ್ನ ನಿಜ ಸ್ಥಿತಿಯನ್ನು ಮುಚ್ಚಿಕೊಂಡಂಥವನು ಬಲ್ಲವ. ಎಲ್ಲ ಹೆಸರಿಗಿಂತ ಇದು ಬಹಳ ಸುಂದರವಾಗಿ ಎರಡೂ ಕಡೆ ಕೂಡುವಂಥ ಹೆಸರು. ಅದರಿಂದ ಇವನು ಬಲ್ಲವ ಅಂತಾನೆ. ಯಾರಾದರೂ ನಿಮಗೆ ಮುಂದೆ ಯಾವಾಗಲಾದರೂ ಭೀಮ ವಲಲನಾಗಿ ಸೇರ್ಕೊಂಡ ಅಡಿಗೆಯವನಾಗಿ ವಿರಾಟ ನಗರದಲ್ಲಿ ಅಂದರೆ ಅದು ತಪ್ಪು ಅಂತ ಹೇಳಿ ಅವನ ಹೆಸರು ವಲಲ ಅಲ್ಲ, ಬಲ್ಲವ. ಮುಂದೆ ನಾನು ಸೂಪಕಾರ ಅಂದರೆ, ಇವಾಗ ಇಂಗ್ಲೀಷ್ನಲ್ಲಿ ನಾವೇನು ಸೂಪ್ ಅಂತ ಹೇಳ್ತೀವಿ, ಸಂಸ್ಕೃತದಲ್ಲಿ ಸೂಪ ಆಯ್ತದು. ಮುಂದೆ ನಾನು ಸೂದ ಅಂದರೆ ಆರೋಗ್ಯರನ್ನ ಸೂದನೆ ಮಾಡುವಂಥವನು, ನೋಡ್ಕೊಳ್ಳೋನು, ಕಾಪಾಡುವಂಥವನು. ತಿನ್ನುವುದರಷ್ಟರಲ್ಲೇ ಅಲ್ಲ, ಅಡಿಗೆ ಮಾಡೋದ್ರಲ್ಲೂ ನಾನು ನಿಪುಣ. ಹಾಗಾಗಿ ತಿನ್ನೋದಕ್ಕೆ ಬಗ್ಗೆ ಡೀಟೇಲ್ಸ್ ಕೊಡೋದು ಅಂದರೆ ನ್ಯೂಟ್ರಿಷನಿಸ್ಟ್ ಅಂತ ಏನು ಹೇಳ್ತೀವಿ, ಅದೊಂದೇ ಅಲ್ಲ ನಾನು, ಅದೂ ಕೂಡ ಅದ್ರ ಜೊತೆಗೆ ನಾನೇ ಅಡಿಗೆಯನ್ನು ಮಾಡ್ತೇನೆ. ಅಡಿಗೆ ಮಾಡೋದ್ರಲ್ಲೂ ನಿಪುಣ ನಾನು. ನಾನೇ ಕಟ್ಟಿಗೆಯನ್ನು ತರ್ತೀನಿ, ಹೋಗಿ ಅಡಿಗೆಗೆ ಬೇಕಾದ ಪರಿಕರಗಳನ್ನು ಸಂಗ್ರಹ ನಾನೇ ಮಾಡ್ತೀನಿ. ಎಲ್ಲವನ್ನೂ ನಾನೇ ಮಾಡಬೇಕು, ನನಗೆ ಆವಾಗಲೇ ಸಮಾಧಾನ. ಅದರಿಂದ ನಾನೇ ಸಂಗ್ರಹ ಮಾಡಿ ಚೆನ್ನಾಗಿ ಅನ್ನವನ್ನು ಬೇಯಿಸ್ತೇನೆ. ಚೆನ್ನಾಗಿ ಹಸುವಿನ ಹಾಲು, ಮೊಸರುಗೊಜ್ಜು
ಹೀಗಾಗಿ ಮುಂತಾದವನ್ನೆಲ್ಲ ಬಗೆ ಬಗೆಯ ಪದಾರ್ಥಗಳನ್ನು ನಾನು ಮಾಡಬಲ್ಲೆ. ಚಿರೋಟಿ, ಇದರ ಸ್ವೀಟ್ಸ್ ಬಗ್ಗೆನೂ ಹೇಳ್ತಾನೆ. ಚಿರೋಟಿ ಮಾಡಬಲ್ಲೆ ನಾನು, ಮಂಡಿಗೆ ಮಾಡಬಲ್ಲೆ ಅಂತೆಲ್ಲ ಹೇಳಿ ಮಲ್ಲರೊಂದಿಗೆ ಕೂಡ ಹೋರಾಡಬಲ್ಲೆ ಅಂತ ಹೇಳ್ತಾನೆ. ಕೊನೆಯಲ್ಲಿ ನಾನು ಯುಧಿಷ್ಠಿರನೊಂದಿಗೆ, ಅವನ ಜೊತೆಗೆ, ಅವನ ಒಂದು ಹಿಂದೆ ಇದ್ದಂಥವನು, ಅವನಿಗೆ ಬಹಳವಾಗಿ ರುಚಿ ರುಚಿಯಾದ ಅಡಿಗೆಯನ್ನು ಯಾವಾಗಲೂ ನಾನು ಬಡಿಸ್ತಾ ಇದ್ದಂಥವನು ಅಂತ ಹೇಳ್ತಾನೆ. ಮುಂದೆ ನಕುಲ ಕುದುರೆಗಳನ್ನು ನೋಡ್ಕೊಳ್ಳನಾಗಿ ಸೇರ್ಕೊಳ್ತಾನೆ. ಸಹದೇವ ಗೋಪಾಲಕನಾಗಿ ಸೇರ್ಕೊಳ್ತಾನೆ ವಿರಾಟನ ಆಸ್ಥಾನದಲ್ಲಿ. ಅರ್ಜುನ ನಾಟ್ಯವನ್ನ ಹೇಳ್ಕೊಡುವಳಾಗಿ ಬೃಹನ್ನಳೆಯಾಗಿ ಸೇರ್ಕೊಳ್ತಾನೆ. ಭೀಮಸೇನ ಶೂದ್ರನಾಗಿ ಸೇರಿಕೊಂಡಿದ್ರಿಂದ ಅವನ ಜೊತೆಯಲ್ಲೇ ಅಲ್ಲೇ ಇರಬೇಕು ಆಸ್ಥಾನ ಅರಮನೆಯಲ್ಲಿ ಅಂತೇಳಿ. ಯಾಕಂದ್ರೆ ನಕುಲ ಆಚೆ ಕಡೆ ಇರ್ತಾನೆ ಕುದುರೆ ನೋಡ್ಕೊಳ್ಳೋದು ಲಾಳದಲ್ಲಿ. ಸಹದೇವ ಗೋಪಾಲಕರು ಅವನಿದ್ದ ಆಚೆ ಇರ್ತಾನೆ. ಇಲ್ಲಿ ರಾಜನ ಮುಂದೆ ಯುಧಿಷ್ಠಿರ ಕೂತಿರ್ತಾನೆ. ಬೃಹನ್ನಳೆ ಅಲ್ಲಿರೋ ಹೆಂಗಸರ ಒಂದು ಇದರಲ್ಲಿ ಇರ್ತಾಳೆ ಅವಳು, ಬೃಹನ್ನಳೆಯಾಗಿ ಡ್ಯಾನ್ಸ್ ಹೇಳ್ಕೊಡೋದಕ್ಕೋಸ್ಕರ ಅವರ ಅಂತಃಪುರದಲ್ಲಿ. ಇವಳು ಮಾತ್ರ ಅರಮನೆಯಲ್ಲಿ ಹೆಂಗಸರ ಕಡೆ ಎಲ್ಲಾ ಕಡೆ ಓಡಾಡೋದ್ರಿಂದ ನನ್ನ ಕಣ್ಮುಂದೆಯೇ ಇರಬೇಕು ದ್ರೌಪದಿ ಅನ್ನೋ ಕಾರಣವಾಗಿ ದ್ರೌಪದಿ ಸೈರಂಧ್ರಿ ಆಗ್ತಾಳೆ, ಭೀಮನ ಕಣ್ಮುಂದೆ ಇರಬೇಕು ಅಂತೇಳಿ. ಭೀಮಸೇನ ಶೂದ್ರನಾಗಿ ಸೇರ್ಕೊಂಡಿದ್ರಿಂದ ದ್ರೌಪದಿ ಕೂಡ ಶೂದ್ರಲಾಗೇನೇವೆ ಸೈರಂಧ್ರಿಯಾಗಿ ಸೇರ್ಕೊಳ್ತಾಳೆ. ಅಂದ್ರೆ 1,00,000 ಶ್ಲೋಕ ಮಹಾಭಾರತದಲ್ಲಿ ಎಲ್ಲಾ ಪರ್ವಗಳಲ್ಲಿ ಏನಾಗಿದೆ ಅಂತಂದ್ರೆ ಹಬ್ಬಿರುವಂತಹ ಪಾತ್ರಗಳು ಕೃಷ್ಣ ಮತ್ತು ಭೀಮಸೇನನ ಪಾತ್ರಗಳು. ನಾನು ಹೇಳಿದ್ದೆ 18 ಪರ್ವಗಳಲ್ಲಿ 17ರಲ್ಲೂ ಹೆಚ್ಚುವಾರಿ ಬರುತ್ತೆ ಭೀಮಸೇನನ ಪಾತ್ರದ ಪರಿಚಯ ಅಂತ. ಇಲ್ಲಿಯ ತನಕ ನಾವು ನೋಡಿರೋ ಅಂಥದ್ದು ವಿಸ್ತಾರವಾಗಿ ಭೀಮಸೇನನ ಒಂದು ಪಾತ್ರ ಆದಿಪರ್ವ, ಸಭಾಪರ್ವ, ವನಪರ್ವಗಳಲ್ಲಿ ನೋಡಿದ್ದೇವೆ. ಇನ್ನು ಮುಂದೆ ಬರುವ ಭೀಮಸೇನನ ಪಾತ್ರ ಚಿಂತನೆ ನೋಡ್ತಾ ಇರ್ತೀವಿ. ಮುಂದಿನ ವರ್ಷಗಳಲ್ಲಿ ನಾವು ಪರ್ವಗಳಲ್ಲಿ ನೋಡ್ಬೇಕಾಗಿರುವಂಥದ್ದು ಉದ್ಯೋಗ ಪರ್ವ, ಯುದ್ಧ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ ಮತ್ತು ಕರ್ಣ ಪರ್ವಗಳಲ್ಲಿ ಭೀಮಸೇನನ ಪಾತ್ರ ಅಪಾರವಾದದ್ದು. 5 ಪಾತ್ರಗಳಲ್ಲಿ ಭೀಮಸೇನನ ಪಾತ್ರ ಹೆಚ್ಚಾಗಿ ಈ ಯುದ್ಧ ಪರ್ವದಲ್ಲಿ ತುಂಬಾನೇ ಇದೆ. ಅದಲ್ಲದೆ ಬರೀ ಯುದ್ಧ ವಾರ್ತೆ ಇರೋದರಲ್ಲಿ. ಹಾಗಾಗಿ ಭವಭೂತಿ ರಾಮಾಯಣ ನಾಟಕ ಪ್ರಾರಂಭ ಆಗುವ ಮೊದಲು ಸೂತ್ರಧಾರ ಹೇಳೋ ಮಾತೇನಪ್ಪ ಅಂದ್ರೆ, ನಾವೀಗ ಅಯೋಧ್ಯೆಯಲ್ಲಿದ್ದೇವೆ ಅಂತ ಹೇಳಿ ನಮ್ಮನ್ನು ತ್ರೇತಾಯುಗಕ್ಕೆ ಕರ್ಕೊಂಡು ಹೋಗುವಂತ ಒಂದು ಸನ್ನಿವೇಶ ಅಂದ್ರೆ ಮಾನಸಿಕವಾಗಿ. ಹಾಗಾಗಿ ನೀವೆಲ್ಲ ತ್ರೇತಾಯುಗದಲ್ಲಿದ್ದೀರಿ ಅಂತ ನೆನಪಿಸ್ಕೊಳ್ಳಿ. ಹಾಗೆಯೇ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನಾನು ಹೇಳ್ತಾ ಇರೋವಂಥದ್ದು ನಾವೆಲ್ಲ ಇವಾಗ ಬಹಳ ಇಂಪಾರ್ಟೆಂಟ್ ಆದ ಪರ್ವ ಇದು ವಿರಾಟ ಪರ್ವ. ವಿರಾಟ ಪರ್ವವನ್ನ ಒಮ್ಮೆ ಓದಿದ್ರೆ ಮಹಾಭಾರತವನ್ನು 10 ಬಾರಿ ಓದೋದು ಪುಣ್ಯ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹಾಗಾಗಿ ಇಲ್ಲಿ ವಿರಾಟ ಪರ್ವವನ್ನು ನಾವು ನೋಡ್ತಾ ಇದ್ದೇವೆ. ನಾವೆಲ್ಲರೂ ದಯವಿಟ್ಟು ಕಣ್ಣು ಮುಚ್ಕೊಳ್ಳಿ. ವಿರಾಟ ರಾಜನ ಆಸ್ಥಾನಕ್ಕೆ 5,000 ವರ್ಷಗಳ ಹಿಂದೆ ನಾವೀಗ ಇದ್ದೇವೆ ಅಂತ ತಿಳ್ಕೊಳ್ಳಿ, ಭಾವಿಸ್ಕೊಳ್ಳಿ ಮಾನಸಿಕವಾಗಿ. ಆದ್ರಿಂದ ಮನಸ್ಸಿನ ಕಣ್ಣಿನಿಂದ ಪ್ರತ್ಯಕ್ಷವಾಗಿ ಭೀಮಸೇನನ ಪಾತ್ರವನ್ನ ವಿರಾಟ ಪರ್ವದಲ್ಲಿ ನೋಡಕ್ಕೆ ಶುರು ಮಾಡೋಣಂತೆ. ಇನ್ನು ಮುಂದೆ ಅಡಿಗೆ ಮಾಡುವವನು ಅಂದ್ರೆ ತನ್ನನ್ನ ಗುರುತಿಸುವುದು ಕಷ್ಟ ಅಂತ ಹೇಳಿ ಭೀಮಸೇನ ಆ ಪಾತ್ರವನ್ನ ತಗೋತಾನೆ. ಪ್ರಾಯ ಭೀಮಸೇನ ಅಡಿಗೆ ಮಾಡಬಹುದು ಅಂತ ಹೇಳಿ ಯಾವ ಜನ ಕೂಡ ಊಹಿಸೂ ಇರಲಿಲ್ಲ ಯಾವತ್ತಿಗೂ. ಮೊದಲನೆಯದಾಗಿ ಧರ್ಮರಾಜ ಯತಿಯಾಗಿ ವಿರಾಟನ ಅರಮನೆಗೆ ಬಂದು ಆಶ್ರಯ ಪಡಿತಾನೆ. ಅದಾಗಿ ಎರಡನೆಯದಾಗಿ 1 ದಿನ ಆದ್ಮೇಲೆ ಭೀಮಸೇನ ಅಲ್ಲಿಗೆ ಬಂದು ಕೈಯಲ್ಲಿ ಸೌಟು, ಸಟ್ಟುಗ, ಹರಿತಾದ ಕತ್ತಿ ಇಂಥವನ್ನೆಲ್ಲ ಹಿಡ್ಕೊಂಡು ಅಲ್ಲಿಗೆ ಭೀಮ ಬರ್ತಾನೆ. ಭೀಮಸೇನನನ್ನ ನೋಡ್ತಾನೆ ವಿರಾಟ ರಾಜ ಮೊದಲನೇ ಸಾರಿಗೆ. ನೋಡಿ ಉನ್ನತವಾದ ಹೆಗಲು, ಗಂಭೀರ ರೂಪ, ಈ ಒಂದು ದೈತ್ಯಾಕಾರದ ದೇಹವನ್ನು ಹೊತ್ತಿರೋ ಅಂತ ಇವನ್ ಯಾರು ಅಂತ ಹೇಳಿ ದೂರದಲ್ಲೇ ನೋಡಿ ಆಸ್ಥಾನದಲ್ಲಿ ವಿಚಾರಿಸ್ತಾನೆ. ಭೀಮಸೇನ ಹತ್ತಿರಕ್ಕೆ ಬಂದು ತನ್ನ ಹೆಸರು ಬಲ್ಲವ ಅಂತ ಹೇಳ್ತಾನೆ. ತಾನು ಅಡಿಗೆ ಮಾಡುವಂಥವನು, ನನಗೆ ಅರಮನೆಯಲ್ಲಿ ಅಡಿಗೆ ಮಾಡಲು ಅವಕಾಶ ಕೊಡಿ ಅಂತ ಕೆಲಸ ಕೇಳ್ತಾನೆ. ಅದಾದ್ಮೇಲೆ ಅವನಿಗೆ ಬಾಣಸಿಗ ಭೀಮನಾಗ್ತಾನೆ. ಅಲ್ಲಿ ಅವನ ವಿರಾಟ್ ರಾಜನ್ ಡೌಟ್ ಅಲ್ಲಿಗೂ ಹೇಳ್ತಾನೆ, ವಿರಾಟ ನಿನ್ನನ್ನು ನೋಡಿದ್ರೆ ನೀನು ಅಡಿಗೆಯವನಂತೆ ಕಾಣಲ್ವಲ್ಲಪ್ಪ, ಸಾಕ್ಷಾತ್ ಇಂದ್ರದೇವನೇ ಇಳಿದು ಬಂದಂತೆ ಇದ್ದೀಯಲ್ಲ ನೀನು, ನಿನ್ನ ರೂಪ, ನಿನ್ನ ದೇಹದಾರಾಢ್ಯ ಇದನ್ನೆಲ್ಲ ನೋಡಿ ನಮ್ಗೆ ನಂಬಿಕೆನೇ ಬರ್ತಾ ಇಲ್ಲ ಅಂತ ಹೇಳ್ತಾನೆ ವಿರಾಟ. ಆದ್ರೆ ಅಲ್ಲಿ ಒಂದು ವರವೂ ಇದೆ, ಯಾರು ಅವನ್ನ ಕಂಡುಹಿಡಿಯಬಾರ್ದು ಅಂತ ಹೇಳಿ. ಭೀಮ ಅಂತ ಎಲ್ಲರೂ ಕೇಳಿರ್ತಾರೆ ಹೆಸರು, ಯಾರು ಹೆಚ್ಚಾಗಿ ನೋಡಿರೋದಿಲ್ಲ. ಅದರಿಂದ ಆ ರಾಜ್ಯದಲ್ಲಿ ಭೀಮ ಅಂತ ಗೊತ್ತಾಗೋದು ಇಲ್ಲ ಅವ್ರಿಗೆ. ಆ ಒಂದು ಮಂಕ ಕೌದು ಬಿಟ್ಟಿರುತ್ತೆ ದೇವತೆಗಳಿಂದ ಕೊಟ್ಟಂತ ವರದಿಂದ. ನಾನು ನಿಮ್ಮ ಚಾಕರಿ ಮಾಡಲು ಬಂದಂತ ನಿಜವಾಗಿ ಅಡಿಗೆಯವನಪ್ಪ, ನಾನು ಬೇರೆ ಯಾರೋ ಅಲ್ಲ. ಬಗೆಬಗೆಯಾದ ಅಡಿಗೆ, ರುಚಿಯಾದ ಅಡಿಗೆ ನನಗೆ ಗೊತ್ತು. ಹಿಂದೆ ನಾನು ಧರ್ಮರಾಜನಿಗೆ ಅಡಿಗೆಯವನಾಗಿದ್ದೆ, ಹಾಗಾಗಿ ಅವನಿಗೆ ಅಡಿಗೆ ಮಾಡಿ ಬಡಿಸ್ತಾ ಇದ್ದಂಥವನು. ಈಗ ಆತ ನಮ್ಮನ್ನೆಲ್ಲ ಬಿಟ್ಟು ಅಜ್ಞಾತವಾಸಕ್ಕೆ ಹೊಟ್ಟೋಗಿದ್ದಾನೆ, ಎಲ್ಲಿ ಅಂತಲೂ ಹೇಳ್ದಿಲ್ಲ ಕೂಡ. ಅದರಿಂದ ನಮಗೆ ಕೆಲಸ ಬೇಕಾಗಿದೆ. ಇದು ಸುಭಿಕ್ಷವಾದ ರಾಜ್ಯ. ಈಗ ಹಸ್ತಿನಾವತಿ ಬಿಟ್ರೆ ಇಲ್ಲಿ ವಿರಾಟದಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ, ಸುಭಿಕ್ಷವಾಗಿದೆ ಅಂತ ಗೊತ್ತಿತ್ತು ನಮ್ಗೆ. ಆದ್ರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಯುಧಿಷ್ಠಿರನು ಸವಿದು ನನ್ನ ಅಡಿಗೆಯನ್ನ ಮೆಚ್ಚಿದಂಥವನು ಅಂತ ಹೇಳ್ತಾನೆ ಭೀಮಸೇನ. ನಿನ್ನ ವ್ಯಕ್ತಿತ್ವ ನೋಡಿದ್ರೆ ಅಡಿಗೆ ಕೆಲಸವಿರಲಪ್ಪ. ವಿರಾಟ್ ರಾಜ ಹೇಳೋ ಮಾತಿದು ಮಹಾಭಾರತದಲ್ಲಿ ಬಂದ ಶ್ಲೋಕ.
ಅಡಿಗೆವನಿರ್ಲಿ, ನೀನ್ ನೋಡಿದ್ರೆ ಇಡೀ ಭೂಮಿಯನ್ನ ಆಳೋ ಅಂತ ವರ್ಚಸ್ಸು ನಿನಗಿದೆಯಲ್ಲಪ್ಪ. ಯಾವುದೋ ಒಂದು ದುರ್ದೈವ ನಿನ್ನನ್ನು ಅಡಿಗೆ ಮಾಡಿಬಿಟ್ಟಿದೆ, ಅಡಿಗೆವನನ್ನಾಗಿ ಮಾಡಿಬಿಟ್ಟಿದೆ ಅನ್ಸುತ್ತೆ. ನನ್ನ ಅಡಿಗೆ ಕೋಣೆಯಲ್ಲಿರು. ನಿನ್ನ ಸಹ ಬೇರೆಯವರು ಇವಾಗವರೆಗೂ ಯಾರ್ಯಾರಿದ್ದಾರೆ ಅತಿ ಶ್ರೇಷ್ಠವಾದ ಅಡಿಗೆಯವರು ನನ್ನ ಹತ್ರ, ಅವರೆಲ್ಲ ನಿನ್ನ ಸೇವಕರು ಅಂತ ಹೇಳಿ, ಸಹಾಯಕರು ಅಂತ ಹೇಳ್ತಾನೆ ವಿರಾಟ. ವಿರಾಟನ ಅಡಿಗೆಯವನಾಗಿ ಸೇರ್ಕೋತಾನೆ, ಅಡಿಗೆ ಮನೆಯ ಮುಖಂಡನಾಗಿ ಭೀಮಸೇನ. ಅದನ್ನು ನೋಡಿದ್ರೆ ವಿರಾಟ ಬಹಳ ಪ್ರೀತಿ ಇರುತ್ತೆ ಭೀಮಸೇನ, ನಾವು ನೋಡಕ್ಕೆ ಖುಷಿ ಇರುತ್ತೆ ವಿರಾಟನಿಗೆ. ಯಾವಾಗ ನೋಡಿದ್ರು ಬಲ್ಲವನಿಗೆ ಅದನ್ನ ಮಾಡಕ್ ಹೇಳು, ಇದನ್ನ ಮಾಡಕ್ ಹೇಳು ಅಂತ ಹೇಳಿ ಮಾಡಿಸ್ತಾ ಇರ್ತಾನೆ ಅಂತ ಬಂದಿದೆ ಶ್ಲೋಕಗಳಲ್ಲಿ, ಮಹಾಭಾರತದಲ್ಲಿ. ದೇವತೆಗಳ ಶಾಪದಿಂದ ಅರ್ಜುನ ಹೆಣ್ಣಾಗಿರ್ತಾನೆ, ಅದು ಯಾಕೆ ಅನ್ನೋದನ್ನ ಇನ್ನೊಂದಿನ ಸಿಕ್ಕಾಗ ನೋಡೋಣ. ಈಗ ಸಮಯ ಅಭಾಯದಿಂದ ನಾಟ್ಯ ಶಿಕ್ಷಕಿಯಾಗಿ ಸೇರ್ತಾನೆ ಅವನು. ಈ ಅರ್ಜುನನಾದಂಥವನು ಬೃಹನ್ನಳೆಯಾಗಿ, ದ್ರೌಪದಿ ಸೈರಂಧ್ರಿಯಾಗಿ, ಸುದೇಶ್ನಿಗೆ ಸೈರಂಧ್ರಿ ಅಂದ್ರೆ ಏನಪ್ಪಾ ಅಂತಂದ್ರೆ ಅವಳ ಹೆಸರಲ್ಲ ಅದು. ಸೈರಂಧ್ರಿ ಅಂದ್ರೆ ಹೇರ್ ಸ್ಟೈಲಿಸ್ಟ್ ಅನ್ನೋದಕ್ಕೆ ಸೈರಂಧ್ರಿ ಅಂತ ಹೆಸರು, ಮೇಕಪ್ ಮಾಡೋ ಅಂಥವಳು. ಹಾಗಾಗಿ ಅವಳು ಅದಾಗಿ ಸೇರ್ತಾಳೆ. ನಕುಲ ಸಹದೇವರು ಕುದುರೆ ಲಾಯದಲ್ಲಿ ಹಟ್ಟಿಯಲ್ಲಿ ಕ್ರಮವಾಗಿ ಸೇರ್ಕೊಂತಾರೆ. ನಕುಲ ಕುದುರೆ ಲಾಯದಲ್ಲಿ, ಸಹದೇವ ಗೋಪಾಲಕನಾಗಿ ಸೇರ್ಕೋತಾನೆ. ಪುಣ್ಯವಶಾತ್ ಇಲ್ಲಿ ರಾಮಾಯಣಕ್ಕೆ ಒಂದು ವ್ಯಾಖ್ಯಾನ ಬರೆದಂಥವ್ರು ಯಾರು ಇದಕ್ಕೆ ಸಿಕ್ಕಿಲ್ಲ. ಇಲ್ಲ ಅಂದಿದ್ರೆ ಅವ್ರು ಹೇಳ್ದಂಗೆ ರಾಮ ಈ ತರ ಆದ ಅಂತ ಹೇಳೋದಕ್ಕೆ ಬಹಳ ಕೆಟ್ಟದಾಗಿ ವ್ಯಾಖ್ಯಾನಗಳನ್ನ ಬರೆದಿದ್ದಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಪಾಂಡವರಿಗೆಲ್ಲ ಸದ್ಗತಿ ಪ್ರಾಪ್ತಿ ಆಗಲ್ಲ, ಅವರೆಲ್ಲ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅನ್ಬಿಡ್ತಿದ್ರು ಏನೋ. ಯಾಕಂದ್ರೆ ಅಲ್ಲಿ ಎಲ್ಲರೂ ಸುಳ್ಳು ಹೇಳಿದ್ದಾರೆ ಮಹಾಭಾರತದಲ್ಲಿ ಪಾಂಡವರು, ವಿರಾಟ ಪರ್ವದಲ್ಲಿ, ವಿರಾಟ ನಗರದಲ್ಲಿ. ಆದ್ರೆ ಯಾವುದು ಕೃಷ್ಣ ಹೇಳಿದಾಗೆ ಯಾವುದು ಸುಳ್ಳು ಯಾವ್ದು ಸತ್ಯ ಅಂತ ಗೊತ್ತಿರ್ಬೇಕಲ್ಲ. ಅವ್ರು ಹೇಳಿದಂತ ಸುಳ್ಳು ಯಾರೊಬ್ಬರಿಗೂ ಕೂಡ ತಕರಾರಾಗದೆ ಇರುವಂತ ಸುಳ್ಳು. ಸೊಳ್ಳೆ ಕಾಲದಷ್ಟೂ ಯಾರಿಗೂ ತೊಂದರೆ, ಸೊಳ್ಳೆ ಕಚ್ಚಿದ್ರೆ ಎಷ್ಟು ನೋವುತ್ತೋ ಅಷ್ಟೂ ಕೂಡ ನೋವಾಗದೆ ಇರುವಂತ ಸುಳ್ಳು ಅವ್ರು ಹೇಳಿರುವಂಥದ್ದು. ಹಾಗಾಗಿ ಅದು ಯಾವ ತರಹದ ಅಲ್ಲಿ ದೇವ ಪ್ರೇರಣೆಯೂ ಇದೆ, ಅಲ್ಲಿ ಯಾವ ತೊಂದರೆಯೂ ಇಲ್ಲ ಅಂತ ಹೇಳ್ತಾ ಮುಂದೆ ನೋಡೋಣ. ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂ ತು ದುಷ್ಕರಂ ಅಂತ. ಕೃಷ್ಣನ ವಚನದಂತೆ ಪಾಂಡವರು ಸುಳ್ಳು ಹೇಳಲಿಲ್ಲ ಅಲ್ಲಿ ಅಂತ ಹೇಳ್ತಾನೆ ಕೃಷ್ಣ. ಯಾಕೆ ಅಂದ್ರೆ ಸಮಾಜಕ್ಕೆ ಬಾಧಕವಾದ ಸುಳ್ಳನ್ನು ಮಾತ್ರ ಸುಳ್ಳು ಅಂತ ಪರಿಗಣನೆ ಮಾಡೋದು. ಆದ್ರೆ ಇವಳು ಹೇಳಿದ್ರಲ್ಲಿ ಇವ್ರುಗಳು ಯಾವುದು ಸಮಾಜಕ್ಕೆ ಬಾಧಕವಾಗ್ಲಿಲ್ಲ. ಇಷ್ಟರ ತನಕ ಪಾಂಡವರಿಗೆ ಅಂತ ಸಮಸ್ಯೆಯೇ ಇರಲಿಲ್ಲ. ಆದ್ರೆ ಈ ಅಜ್ಞಾತವಾಸ ಬಹಳ ಎಚ್ಚರಿಕೆ ಇರಬೇಕಾದಂತ ಕಾಲ. ಯಾಕಂದ್ರೆ ಇವರನ್ನು ಯಾರಾದರೂ ಗುರುತು ಹಟ್ಟಿಬಿಟ್ರೆ ಪುನಃ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ದೇವತೆಗಳ ವರ ಇದ್ರೂ ಕೂಡ ಪಾಂಡವರು ಎಚ್ಚರ ತಪ್ಪದಂತೆ ಇಲ್ಲೇ ಇದ್ಕೊಂಡು ಬಹಳ ಎಚ್ಚರವಾಗಿದ್ಕೊಂಡು ಸುಮಾರಾಗಿ ಇವಾಗ ಇವರಿಗೂನುವೆ ಯಾರಿಗೂ ಗೊತ್ತಾಗ್ದಾಗೆ ಗುಟ್ಟಾಗಿ ಎಲ್ಲ ನಡೀತಾ 4 ತಿಂಗಳುಗಳು ಕಳೆದಿವೆ ಇಲ್ಲಿವರೆಗೂನುವೆ ವನವಾಸದಲ್ಲಿ ಅನ್ನುವಲ್ಲಿಗೆ ಇವತ್ತಿನ ಈ ಭೀಮಸೇನ ಚಿಂತನವನ್ನ ಇಲ್ಲಿ ಉಪಸಂಹಾರ ಮಾಡೋಣ. ಇನ್ನು ನಾಳೆ ಸಿಕ್ಕಾಗ ಭೀಮಸೇನ ಚಿಂತನದಲ್ಲಿ ಜೀವ ಚೊರೆದಂತಹ ಜೀವಮೂತ ಬರ್ತಾನೆ, ಅದಾದ ಮೇಲೆ ಕೀಚಕ ಬರ್ತಾನೆ. ಅದೆಲ್ಲ ಏನಾಗುತ್ತೆ ಅನ್ನೋದನ್ನ ನಾಳೆ ದಿನ ಸಿಕ್ಕಾಗ ನೋಡ್ತಾ ಅಂತ ಹೇಳ್ತಾ ಇವತ್ತಿನ ಈ ಭೀಮಸೇನ ಚಿಂತನವನ್ನ ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.